ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ಇಂಡಸ್ಟ್ರಿಗೆ ಬಂದಾದ್ಮೇಲೆ ಹಿಡನ್ ಟ್ಯಾಲೆಂಟ್ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರಲ್ಲ ಕೆಲವೊಂದು ಟ್ಯಾಲೆಂಟ್ ನಿಮ್ಮಲ್ಲಿ ಇರೋವಂಥದ್ದು. ಆದರೆ ಒಂದೊಂದು ಕ್ಷೇತ್ರಕ್ಕೆ ಹೋಗಿದ್ದಾದ್ಮೇಲೆ ಅಲ್ಲಿ ನೀವು ಪಳಗ್ತಿರಲ್ಲ, ಆವಾಗ ಬರ್ತಾ ಹೋಗುತ್ತೆ. ನಾನು ಹೀಗೂ ಮಾಡ್ಬೋದಿತ್ತು ಅನ್ನೋದು ನನಗೆ ಗೊತ್ತಿರಲಿಲ್ಲ ಅಂತ. ಈ ಕ್ಷೇತ್ರಕ್ಕೆ ಬಂದಾದ್ಮೇಲೆ ನಿಮಗೇನು ಅನಿಸ್ತು? ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಹೊರಗೆ ಬಂತಾ? ಹೌದು, ಯಾರೂ ನಂಬಲೇ ಇಲ್ಲ. ನನಗೆ ಆ್ಯಕ್ಚುಲಿ ನಂಬಲಿಲ್ಲ. ನನ್ನ ಹಸ್ಬೆಂಡ್ ಅಂತೂ ಸುಮ್ಮನೆ ಏನೋ ಕತೆ ಓಕೆ ಮಾಡ್ತಿದ್ದಾಳೆ ಅಂದ್ಬಿಟ್ಟು. ನಂದೆಲ್ಲ ಫಸ್ಟ್ ಟೈಮ್ ಅದು ಕಿರುನಗೆ ಎಲ್ಲ ರಿಲೀಸ್ ಆದಮೇಲೆ ಹೌದಾ ಇದೆಲ್ಲ ಮಾಡಿದ್ದೀರಾ ಅಂತ ನನಗೂ ಗೊತ್ತಿರಲಿಲ್ಲ ನಾನು ಮಾಡ್ತೀನಂತ. ಏನೋ ನಮ್ಮ ಡೈರೆಕ್ಟರ್ ಅವರು ತುಂಬ ಸಪೋರ್ಟ್ ಕೊಟ್ಟರು. ಇಲ್ಲ ಆಗುತ್ತೆ, ಚೆನ್ನಾಗಿದೆ ಮ್ಯಾಮ್, ಈ ಥರದ್ದು ನೋಡ್ತಾರೆ ಅಂದ್ಬಿಟ್ಟು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ. ನಮ್ಮ ಅಪ್ಪ ಅಮ್ಮಂಗೂ ಸರ್ಪ್ರೈಸು ಏನೋ ಮಾಡ್ತೀನಿ ಓಕೆ ಅಂದರೆ ಹೆತ್ತೋರಿ ಹೆಗ್ನ ಮುದ್ದಲ್ವಾ, ಅವ್ರಿಗೇನೋ ಓಕೆ ಅವ್ರ ಮಗಳು ಏನಾದರೂ ಮಾಡ್ತಾಳೆ ಅಂತ ಇತ್ತು. ಬಟ್ ಮಿಕ್ಕವರೆಲ್ಲ ತುಂಬ ಸರ್ಪ್ರೈಸ್ಡ್, ಎಲ್ಲರೂ ಸರ್ಪ್ರೈಸ್ ಆಗಿದ್ದಾರೆ. ಇಲ್ಲಿ ಏನೂ ಇಲ್ಲದೆ ಇರೋದು ಮೂವಿ ಲೋಕಕ್ಕೆ ಹೆಂಗೆ ಅಂತ ತುಂಬ ಸರ್ಪ್ರೈಸಿಂಗ್ ಇದೆ. ನಿಮ್ಮ ಕತೆಗೆ ಡೈರೆಕ್ಷನ್ ಮಾಡೋರು ಇವರೇ ಸೂಕ್ತ ಅನ್ನೋದು ಅಶೋಕ್ ಅವ್ರನ್ನ ಹೇಗೆ ಆಯ್ಕೆ ಮಾಡಿದ್ರಿ? ಏನೇನು ನಿಮ್ಮ ತಲೆಯಲ್ಲಿ ಓಡ್ತು ಆ ಕ್ಷಣಕ್ಕೆ? ಇಲ್ಲ, ಅಶೋಕ್ ಸರ್ ಅವ್ರದ್ದು ಎಲ್ಲ ತಿಳ್ಕೊಂಡೆ. ಅವ್ರು ಮುಂಚೆ ಮಾಡಿರೋ ಮೂವೀಸು, ಆಮೇಲೆ ಹಾರ್ಡ್ ವರ್ಕಿಂಗ್. ಏನು ಗೊತ್ತಾ, ಇವಾಗ ಡೈರೆಕ್ಟರ್ ಅಂದ ತಕ್ಷಣ ಇಲ್ಲ ಹೀಗೆ ಹಾಗೆ ಆ ಥರ ಜಡ್ಜ್ಮೆಂಟೆಲ್ಲ ಆಗಿರಬಾರ್ದು. ಏನು ಗೊತ್ತಾ, ಇವಾಗ ಕಲಿಯೋದು ಯಾರಿಗೂ ಸ್ಟಾಪ್ ಆಗೋಲ್ಲ. ನಾವೆಷ್ಟೇ ಇದಾದರೂ ಏನಾದರೂ ಏನೊಂದು ಹೊಸದು ಕಲಿತಾನೆ ಇರ್ತೀವಿ. ಆ ಹುಮ್ಮಸ್ಸು ಅವರಲ್ಲಿದೆ, ಸರ್ ಹತ್ರ ಇದೆ. ಅವರು ಒಪಿನಿಯನ್ ತೊಗೊತಾರೆ, ಅದನ್ನು ರೆಸ್ಪೆಕ್ಟ್ ಮಾಡ್ತಾರೆ. ಓಕೆ ಅದನ್ನು ಅಂದರೆ ಯಾವ ರೀತಿ ಹಾರ್ಡ್ ವರ್ಕಿಂಗ್, ಎಲ್ಲರೂ ತುಂಬ ನೀಟಾಗಿ ಮ್ಯಾನೇಜ್ ಮಾಡ್ತಾರೆ. ಟೀಮ್ ಆಗಿರ್ಬೋದು, ಅದಾಗಿರ್ಬೋದು. ಅವ್ರ ಜೊತೆ ಮಾತಾಡಿದಾಗೂ ಹಾಗೆ ಅನ್ನಿಸ್ತು ನಮಗೆ, ಇಲ್ಲ ಇವರು ಜೊತೆ ಮಾಡ್ಬೋದು ಅಂತ. ಸೊ ಹಂಗಾಗಿ ಅವ್ರು ಸಿಕ್ಕರು. ನಿಮ್ಮ ಸಿನಿಮಾ ನೆಕ್ಸ್ಟ್ ಅಪ್ಡೇಟ್ಸ್ ಯಾವಾಗ ಕೊಡ್ತೀರಾ? ಹೇಗೆ ಒಂದೊಂದೇ ಹಂತದಲ್ಲಿ ಬಿಟ್ಕೊಡ್ತಾ ಹೋಗ್ತೀರಾ ಸುಳಿವುಗಳನ್ನು? ಏನಿಲ್ಲ, ಇವಾಗ ಸಾಂಗ್ದೊಂದು ಪ್ಲ್ಯಾನ್ ಮಾಡಿದ್ದೀವಿ. ಸಾಂಗ್ ರಿಲೀಸ್ ಆದ ತಕ್ಷಣ ಆಮೇಲೆ ಅದೇ ಮೂವಿ ರಿಲೀಸ್ ಮುಂಚೆ ಇಲ್ಲ ಒಂದೊಂದಾಗಿ ಬಿಟ್ಕೊತ ಹೋಗೋಣ ಅಂತ. ಫಸ್ಟ್ ಒಂದು ಸಾಂಗ್ ರಿಲೀಸ್ ಇವಾಗ ಅದರ ಮೇಲೆ ವರ್ಕ್ ನಡೀತಾ ಇದೆ. ಸೊ ಅದಾದಮೇಲೆ ನೋಡೋಣ. ರಾಜು ಕೆ ಅವ್ರು ಮೊದಲನೇ ಬಾರಿಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿರುವಂಥದ್ದು. ಯಾವ ರೀತಿ ಪಾತ್ರ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅವ್ರು ಮಾಡಿದ್ದಾರೆ ಅಂದರೆ? ಕ್ಯಾಮಿಯೋ ರೋಲ್ ಮಾಡಿರ್ತಾರೆ, ಬಟ್ ಹೇಗೆ ವಿಲನ್ ಶೇಡಾ ಹೇಗೆ ಅಂತ? ಆ ಥರ ನಡೆಯಲ್ಲ, ಒಳ್ಳೆ ಪಾತ್ರ ಮಾಡಿದ್ದಾರೆ. ಎಲ್ಲವೂ ಒಳ್ಳೆ ಪಾತ್ರ ಮೇಡಮ್. ಕಲಾವಿದ್ರು ಅಂದರೆ ಎಲ್ಲವೂ ಒಳ್ಳೆ ಪಾತ್ರ. ಅಲ್ಲಿಂದ ಇಲ್ಲಿ ಕರೆಸಿ ಏನಾದರೂ ವಿಲನ್ ರೋಲ್ ಕೊಟ್ಟಿದ್ದೀರಾ, ಹೀರೋ ರೋಲ್ ಕೊಟ್ಟಿದ್ದೀರಾ, ಬೇರೆ ಯಾವ ರೋಲ್ ಕೊಟ್ಟಿದ್ದೀರಾ? ಆಗುವಂಥದ್ದೇ ಕೊಟ್ಟಿದ್ದೀವಿ. ಅವ್ರಿಗೆ ಸೂಟ್ ಆಗುವಂಥದ್ದು, ಎಲ್ರಿಗೂ ಅವ್ರವ್ರಿಗೆ ಸೂಟ್ ಆಗುವಂಥದ್ದೇ ಕೊಟ್ಟಿದ್ದೀವಿ. ಒಂದು ಮಾತ್ರ ಹೇಳ್ಬೋದು, ಶ್ರುತಿ ಮೇಡಮ್ ತುಂಬ ಡಿಫ್ರೆಂಟ್ ಕ್ಯಾರೆಕ್ಟ್ರಲ್ಲಿ ಕಾಣಿಸ್ಕೊಂಡಿದ್ದಾರೆ, ತುಂಬ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಅದು ಹೇಳ್ಬೋದು. ನಾವು ಕೂಡ ಕಾಯ್ತಾ ಇರ್ತೀವಿ. ನೆಕ್ಸ್ಟ್ ನಿಮ್ಮ ಒಂದು ಸಾಂಗ್ ರಿಲೀಸ್ 5 ಸಾಂಗ್ ಇದೆ ಅಂತ ಕೇಳ್ಪಟ್ವಿ. ಸೊ ಹಾಗಾಗಿ ಫಸ್ಟ್ ಸಾಂಗ್ ರಿಲೀಸ್ ಆಗುತ್ತೆ. ಫಸ್ಟ್ ಸಾಂಗ್ ಯಾವುದು? ಇಲ್ಲ ಇದೆ ಮದುವೆ ಮನೇಲಿ ಮಾಡಿರೋದು ಒಂದು ಸಾಂಗ್ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಈ ಸಾಂಗ್ ಅಂದ ತಕ್ಷಣ ಏನು ಗೊತ್ತಾ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಿರೋದು. AR ರೆಹಮಾನ್ ಅವ್ರ ಸ್ಟೂಡೆಂಟ್ ಸುಕೃತ್ ಅಂದ್ಬಿಟ್ಟು. ಅವರು ತುಂಬ ಹಾರ್ಡ್ ವರ್ಕ್ ಮಾಡಿ, ತುಂಬ ವಿತ್ ಲಾಟ್ಸ್ ಆಫ್ ಡೆಡಿಕೇಶನ್ ತುಂಬ ಒಳ್ಳೆ ಸಾಂಗ್ಸ್ನ ಕೊಟ್ಟಿದ್ದಾರೆ. ಸೊ ನಾನು ಆ ಸಾಂಗ್ಸ್, ಸ್ಪೆಷಲಿ ಸಾಂಗ್ಸ್ಗೆ ಜನರ ರಿಯಾಕ್ಷನ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಂ, ಮೂಲತಃ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ಸಿನಿಮಾದಲ್ಲಿ ಒಂದು ಸಾಂಗ್ ಉತ್ತರ ಕರ್ನಾಟಕದ ಇರುತ್ತಾ ಹೇಗೆ ಅಂತ? ಇಲ್ಲ ಅದು ಉತ್ತರ ಕರ್ನಾಟಕ ಹಾಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಫಸ್ಟ್ ಟೈಮ್ ಆಗಿರೋದ್ರಿಂದ ಉತ್ತರ ಕರ್ನಾಟಕದ್ದು ಹಾಕಿದ್ದೀವಿ. ನಂದು ಇನ್ನೊಂದು ಹೇಳಿದ್ವಲ್ಲ, ಇನ್ನೊಂದು ಮೂವಿ ನಡೀತಾ ಇದೆ ಅಂತ, ಅದರಲ್ಲಿ ಹಾಕಿದ್ದೀನಿ. ಇದು ಏನು ಗೊತ್ತಾ, ಇದರಲ್ಲಿ ಫುಲ್ ಸಾಂಗ್ಸು ಆ ಥರ ಉತ್ತರ ಕರ್ನಾಟಕ ಜನಪದ ಆ ಥರ ಹಾಕುವಂಥದ್ದೆಲ್ಲೂ ನಮ್ಗೆ ಪ್ರಸಂಗ ಬರಲಿಲ್ಲ, ಅದಕ್ಕೆ ಹಾಕಲಿಲ್ಲ ಅಷ್ಟೇ. ಅದು ಹಾಕಬಾರ್ದು ಆ ಥರದ್ದೇನಿಲ್ಲ, ಆ ಸ್ಟೋರಿಗೆ ಬೇಡವಾಗಿತ್ತು. ಹಂಗಾಗಿ ಸಿಂಪಲಾಗಿ ಮಾಡ್ಕೊಂಡು ಹೋಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೆಷ್ಟು ಕತೆ ಬರೆದಿರುವಂತಹ ಲತಾಶ್ರೀ ಅವರ ಮಾತಾಗಿತ್ತು. ಜೊತೆಗೆ ಈ ಒಂದು ಸಿನಿಮಾಗೆ ನಿರ್ಮಾಣ ಕೂಡ ಮಾಡಿದ್ದಾರೆ. ಇನ್ನೇನು ಸದ್ಯದಲ್ಲೇ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡುವಂತಹ ಒಂದು ಯೋಚನೆಯಲ್ಲಿ ಕೂಡ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.